ದೇಶದ ಅತಿದೊಡ್ಡ ಜಿಎಸ್ಟಿ ವಂಚನೆ ಪ್ರಕರಣ ಬಯಲಿಗೆ ಬಂದಿದೆ. ಸುಮಾರು 203 ಕೋಟಿ ತೆರಿಗೆ ವಂಚನೆಯ ನಕಲಿ ಬಿಲ್ಗಳು ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಗೋಲ್ಮಾಲ್ ಮಾಡ್ತಾ ಇದ್ದದನ್ನ ಪತ್ತೆ ಹಚ್ಚಲಾಗಿದೆ. ನಕಲಿ ಬಿಲ್ಗಳನ್ನ ಬಳಸಿ ತೆರಿಗೆಯನ್ನ ವಂಚಿಸ್ತಾ ಇದ್ದಿದ್ದು ಕಿಂಗ್ ಪಿನ್ ಈ ದಾಳಿ ನಡೆಸಿದ ಸಂದರ್ಭದಲ್ಲಿ ಒಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಕಿಂಗ್ ಪಿನ್ ವಿಕ್ರಮ್ ದುಗಾಲ್ ಸೇರಿದಂತೆ 3 ವಶಕ್ಕೆ ಪಡೆಯಲಾಗಿದೆಯಂತೆ. ಟಿ ದಾಸರಹಳ್ಳಿ, ಚಿಕ್ಕಬಾಣಾವರದಲ್ಲಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ದಾಳಿ ವೇಳೆ 14 ಸಂಸ್ಥೆಗಳಿಗೆ ಸೇರಿದಂತ ನಕಲಿ ಬಿಲ್ಗಳು ಪತ್ತೆಯಾಗಿದೆ. ಹಲವು ದಾಖಲೆಗಳು, ಕಡತಗಳು, ಲ್ಯಾಪ್ಟಾಪ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. 2 ಕಂಪನಿಗಳನ್ನ ನಡೆಸ್ತಾ ಇದ್ದಾನಂತೆ ಈ ಕಿಂಗ್ ಪಿನ್ ವಿಕ್ರಮ್ ದುಗಾಲ್ ಎಂಬಾತ. ಹಾಗೆ ಬೇರೆಯವರ ಹೆಸರಿನಲ್ಲಿ 12 ಕಂಪನಿಗಳನ್ನ ನಡೆಸ್ತಾ ಇದ್ದ ಈತ ಅಂತೇಳಿ ತಿಳಿದು ಬಂದಿದೆ. ತೆರಿಗೆ ಇಲಾಖೆಯಿಂದ ವಶಕ್ಕೆ ಪಡೆದಂತ 3 ವಿಚಾರಣೆ ನಡೆಸಲಾಗ್ತಾ ಇದೆ. ಅಲ್ಲಿಗೆ ಈವರೆಗೂ ಸುಮಾರು 2,000 ಕೋಟಿ ಜಿಎಸ್ಟಿ ವಂಚನೆಯನ್ನ ಬಯಲಿಗೆಳೆಯಲಾಗಿದೆ. ನಾವು ನೋಡ್ತಾ ಇದೀವಲ್ಲ, ಈತನೇ ಈ ಒಟ್ಟು ಪ್ರಕರಣದ ಅಥವಾ ಒಟ್ಟು ಈ ತರ ಗೋಲ್ಮಾಲ್ ಮಾಡ್ತಾ ಇದ್ದಂತ ಪ್ರಕರಣ ಏನ್ ಸಿಕ್ಕಿಬಿದ್ದಿದಾರಲ್ಲ ಟೀಮ್, ಆ ಪ್ರಕರಣದ ಪ್ರಮುಖ ಆರೋಪಿ ವಿಕ್ರಮ್ ದುಗಾಲ್ ಅಂತ ಹೇಳಿ ಆತನ ಹೆಸರು. 3 ಈಗ ವಶಕ್ಕೆ ಪಡೆಯಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮೊನ್ನೆನೂ ಕೂಡ ಜಾರಿ ನಿರ್ದೇಶನಾಲಯದ ಅಧಿಕಾರಿ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿ ಅವತ್ತು ಕೂಡ ಒಂದು ದಾಳಿ ನಡೆದಾಗ ಸುಮಾರು 10 ಕೋಟಿಗೂ ಅಧಿಕ ವಂಚನೆ ಪ್ರಕರಣ ಬಯಲಾಗಿತ್ತು ಈ ಕೆಲವು ದಿನಗಳ ಹಿಂದೆ ಅಷ್ಟೇ. ಈಗ ಮತ್ತೆ ಈ ದಾಳಿಯನ್ನ ಮುಂದುವರಿಸಿದೆ ಜಾರಿ ನಿರ್ದೇಶನಾಲಯದ ತಂಡ. ಈ ಟೈಮ್ನಲ್ಲಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಸುಮಾರು 3 ವಶಕ್ಕೆ ಪಡೆದಿದೆ. ಆದರೆ ಇಲ್ಲಿ ಸುಮಾರು 2,000 ಕೋಟಿಗೂ ಅಧಿಕ ವಂಚನೆ ಬಯಲಿಗೆ ಬಹುಶಃ ಎಳೆದಿರೋದು ಅಂತ ಕಾಣಿಸುತ್ತೆ. ಹಾಗೆ ಪರ್ಟಿಕ್ಯುಲರ್ ಆಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 208 ಕೋಟಿ ರೂಪಾಯಿಯಷ್ಟು ನಕಲಿ ಬಿಲ್ಗಳು ಪತ್ತೆಯಾಗಿದೆ ಅನ್ನೋದು ತಿಳಿದು ಬಂದಿದೆ. ಬಂಧಿತರ ಪೈಕಿ 3 ವಿಕ್ರಮ್ ದುಗಾಲ್ ಅಂತೇಳಿ, ನಿಯಾಜ್ ಅಹಮದ್, ಅಶ್ಫಕ್ ಅಹಮದ್ 3 ಹೆಸರು ಕೂಡ ಪತ್ತೆಯಾಗಿದೆ. ನಕಲಿ ಬಿಲ್ಗಳನ್ನ ಇವರೇನು ಬಳಸ್ತಾ ಇದ್ರಲ್ಲ, ಆ ನಕಲಿ ಬಿಲ್ಗಳು, ಲ್ಯಾಪ್ಟಾಪ್ಗಳು, ಬಹಳಷ್ಟು ಕಡತಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿದೆಯಂತೆ. ಜಗದೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಜಗದೀಶ್, ಹೇಗೆ ಕಾರ್ಯಾಚರಣೆ ನಡೆದಿರೋದು? ಜಗದೀಶ್, ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಟ್ರ್ಯಾಪ್ ಆಗಿರೋದು ಹೇಗೆ ಅವರು? ಮಲ್ದೇಶ್, ಇದೊಂದು ಖಚಿತ ಮಾಹಿತಿಯ ಆಧಾರದ ಮೇಲೆ ದಾಳಿ ಮಾಡಿರುವಂತದ್ದು. ಅಂದ್ರೆ ಈ ಹಿಂದೆ ತೆರಿಗೆ ವಂಚನೆ ಅಂದ್ರೆ ಏನು ಜಿಎಸ್ಟಿ ವಂಚನೆ ಮಾಡಿರುವಂತಹ ಆರೋಪಿಗಳ ಮೇಲೆ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಒಂದು ಕಣ್ಣಿಟ್ಟಿದ್ದು. ಅದೇ ನಿಟ್ಟಿನಲ್ಲಿ ಈ ಹಿಂದೆ ಬಂಧಿಸಿದಂತಹ ಆರೋಪಿಗಳ ಆಕ್ಟಿವಿಟಿ ಜೊತೆಗೆ ಅವರು ಯಾವ ರೀತಿಯಾಗಿ ವಂಚನೆ ಮಾಡುವಂತಹ ಕೆಲಸದಲ್ಲಿ ತೊಡಗಿದ್ರು ಅನ್ನುವಂತಹ ಮಾಹಿತಿ ದೊರೆತಿತ್ತು. ಅದರ ಮೇಲೆ ನಿನ್ನೆ ಈ ದಾಳಿ ನಡೆದಿರುವಂತದ್ದು. ಅದೇ ರೀತಿಯಲ್ಲಿ ನಿನ್ನೆ ನಗರದ ಟಿ ದಾಸರಹಳ್ಳಿ ಜೊತೆಗೆ ಚಿಕ್ಕಬಾಣಾವರದ 2 ಪ್ರದೇಶಗಳಲ್ಲಿ ಈ ದಾಳಿ ನಡೆದಿರುವಂತದ್ದು. ಅಂದ್ರೆ 14 ಮಂದಿ ಅಧಿಕಾರಿಗಳಿಂದ ದಾಳಿ ನಡೆಸಿರುವಂತದ್ದು. ಈ ದಾಳಿಯ ವೇಳೆ ಬರೋಬ್ಬರಿ 203 ಕೋಟಿಯಷ್ಟು ತೆರಿಗೆ ವಂಚನೆಗೆ ಅಗತ್ಯ ಇರುವಂತಹ ಫೇಕ್ ದಾಖಲಾತಿಗಳನ್ನ ಸೃಷ್ಟಿ ಮಾಡಿರುವಂತದ್ದು ಈಗ ಬಯಲಾಗಿರುವಂತದ್ದು. ಅದೇ ರೀತಿಯಲ್ಲಿ ದಾಳಿ ಮಾಡಿದಂತಹ ಸ್ಥಳದಲ್ಲಿ ಏನು ಈ ಫೇಕ್ ಬಿಲ್ಗೆ ಅಗತ್ಯವಾದಂತಹ ಏನು ತಯಾರಿಕೆಗೆ ಬೇಕಾದಂತಹ ವಸ್ತುಗಳನ್ನ ಅಲ್ಲಿ ಇಟ್ಲಾಗಿತ್ತು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಕಡತಗಳನ್ನ ಈಗಾಗ್ಲೇ ತೆರಿಗೆ ಇಲಾಖೆಯವರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅಂದ್ರೆ ಇದರ ಜೊತೆಗೆ 3 ಈಗ ಏನು ಈ ಒಂದು ಫೇಕ್ ಬಿಲ್ ಅನ್ನ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ರು ಆ ಮಂದಿಯನ್ನು ಕೂಡ ಈಗ ತೆರಿಗೆ ಇಲಾಖೆಯವರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅದೇ ರೀತಿಯಲ್ಲಿ ಈಗಾಗ್ಲೇ ಏನು ಈ ಸಂಪೂರ್ಣವಾಗಿ ಈ ಫೇಕ್ ಬಿಲ್ ನ ತಯಾರಕ ಆಗಿರುವಂತಹ ಕಿಂಗ್ ಪಿನ್ ಆಗಿರುವಂತಹ ವಿಕ್ರಮ್ ದುಗ್ಗಲ್, ನಯಾಜ್ ಅಹಮದ್, ಅಶ್ಫಿಕ್ ಅಹಮದ್ ಎಂಬ 3 ಮಂದಿಯನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅಂದ್ರೆ ಈಗ ಒಂದು ಕಂಪನಿ ಏನಾದ್ರೂ ಒಂದು ತೆರಿಗೆ ವಂಚನೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅದಕ್ಕೆ ಅಗತ್ಯವಿರುವಂತಹ ಫೇಕ್ ಬಿಲ್ಗಳನ್ನ ಈ ವಿಕ್ರಮ್ ದುಗ್ಗಲ್ ಅವರು ತಯಾರು ಮಾಡಿಕೊಡ್ತಾ ಇದ್ರು ಅನ್ನುವಂತಹ ಮಾಹಿತಿಗಳು ಕೂಡ ತೆರಿಗೆ ಇಲಾಖೆಗೆ ಲಭ್ಯವಾಗಿತ್ತು. ಆ ನಿಟ್ಟಿನಲ್ಲಿ ಏನು ದಾಳಿ ನಡೆಸಿರುವಂತದ್ದು. ಅಂದ್ರೆ 1 ಕೋಟಿ ತೆರಿಗೆ ವಂಚನೆಗೆ ಬರೋಬ್ಬರಿ 10 ರಿಂದ 10 ಲಕ್ಷ ಓಕೆ, ಸಂಪರ್ಕ ಕಡಿತ ಆಗಿದೆ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಜಗದೀಶ್. 1 ಕೋಟಿಯಷ್ಟು ತೆರಿಗೆ ವಂಚನೆ ಮಾಡಬೇಕು ಅಂತಂದ್ರೆ 5 ರಿಂದ 10 ಲಕ್ಷ ರೂಪಾಯಿಯಷ್ಟು ಕಮಿಷನ್ ಅನ್ನ ಇವರು ಪಡೆದುಕೊಂಡು ಈ ತರದ ನಕಲಿ ಬಿಲ್ ಅನ್ನ ತಯಾರಿಸಿ ಕೊಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಹೆಚ್ಚಿನ ಇನ್ವೆಸ್ಟಿಗೇಷನ್ ಇನ್ನೂ ಬಹುಶಃ ಆಗಬೇಕಿದೆ ಅಂತ ಕಾಣಿಸುತ್ತೆ. ಇವರಿಂದ ಈ ನಕಲಿ ಬಿಲ್ಗಳನ್ನೆಲ್ಲ ಪಡಿತಾ ಇದ್ದ ಕಂಪನಿಗಳು ಯಾವ್ಯಾವುದು, ಇದೆಲ್ಲ ಮಾಹಿತಿಯನ್ನ ಕಲೆ ಹಾಕ್ತಾ ಹೋದ್ರೆ ಬಹುಶಃ ದೊಡ್ಡ ಜಾಲನೆ ಬೆಳಕಿಗೆ ಬರ್ಬೋದಾ ಅಂತ ಚಾನ್ಸಸ್ ಇದೆ.